ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರ್ದಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇರುತ್ತೆ. ಈ ವರ್ಷ ಏನಾದರೂ ಸೆಕೆಂಡ್ ಪಿ ಸಿ ಬೋರ್ಡ್ ಕಡೆಯಿಂದ ಇವಾಗ ಏನಾದರೂ ಒಂದು ಗ್ರೇಸ್ ಮಾರ್ಕ್ಸ್ನ ಅನೌನ್ಸ್ಮೆಂಟ್ ಮಾಡಿದ್ದೀರಾ, ಗ್ರೇಸ್ ಮಾರ್ಕ್ಸ್ನ ಕೊಡ್ತಾ ಇರಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ. ಮತ್ತೆ ಇನ್ನೊಂದು ಜನಕ್ಕೆ ಏನು ಡೌಟ್ ಇರುತ್ತೆ ಅಂದರೆ, ಇವಾಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರ್ದಾಯ್ತು, ಇವಾಗ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬಿಡ್ತಾರೆ ಅನ್ನೋದು ಕೂಡ ಡೌಟ್ ಇರುತ್ತೆ. ಇವಾಗ ನಿಮ್ಮ ಡೌಟ್ಸ್ಗಳೇನಿದೆ, ಏನೇನು ಅಪ್ಡೇಟ್ಸ್ಗಳಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸೆಕೆಂಡ್ ಪಿ ಸಿ ಎಕ್ಸಾಮ್ ನೀವು ಯಾರು ಬರ್ದಿದ್ದೀರಾ, ರಿಸಲ್ಟ್ಗೆ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ಈ ಒಂದು ಚಾನಲ್ ನಿಮಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಸ್ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಓಕೆನಾ? ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ಯಾರ್ಯಾರು ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರೆದುಬಿಟ್ಟು ಬೆಂಗಳೂರು, ಮಂಗಳೂರು ಹಾಗೆ ಮೈಸೂರು ಕಾಲೇಜ್ಗಳಲ್ಲಿ ಅಡ್ಮಿಷನ್ ನೋಡ್ತಾ ಇದ್ದೀರಾ, ನಿಮಗೆ ಏನಾದರೂ ಒಂದು ಅಡ್ಮಿಷನ್ ಸಪೋರ್ಟ್ ಬೇಕು ಮತ್ತು ನೀವು ಡೈರೆಕ್ಟ್ ಅಡ್ಮಿಷನ್ಗೆ ಏನಾದರೂ ಸ್ಕಾಲರ್ಶಿಪ್ ಸಪೋರ್ಟ್ ಬೇಕು ಅಂದರೆ ನಿಮಗೆ ಗೂಗಲ್ ಫಾರ್ಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ. ಆ ಒಂದು ಡೀಟೇಲ್ಸ್ಗಳನ್ನ ಫಿಲಪ್ ಮಾಡಿ ಯಾವುದೇ ಕೋರ್ಸ್ ಆಗಿರಲಿ, ಯಾವುದೇ ಕಾಲೇಜ್ ಆಗಿರಲಿ, ನಿಮಗೆ ಹೆಲ್ಪ್ ಸಿಗುತ್ತೆ ಮತ್ತು ಸ್ಕಾಲರ್ಶಿಪ್ ಸಪೋರ್ಟ್ ಸಿಗುತ್ತೆ ಡೈರೆಕ್ಟ್ ಅಡ್ಮಿಷನ್ಗೆ. ಓಕೆನಾ? ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಸೆಕೆಂಡ್ ಪಿ ಸಿ ಎಕ್ಸಾಮ್ ಆದಮೇಲೆ ನೀವು ವೆಯ್ಟ್ ಮಾಡೋದು ರಿಸಲ್ಟ್ ವೆಯ್ಟ್ ಮಾಡ್ತೀರಾ. ಮತ್ತು ಇನ್ನೊಂದಷ್ಟು ಜನ ತಲೆಗೆ ಬಿಡ್ಕೊಂಡಿರ್ತಾರೆ, ಇವಾಗ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ, ಕೊಡಲ್ವಾ, ಕೆಲವು ಕ್ವಶನ್ ಏನಾದರೂ ಔಟ್ ಆಫ್ ಸಿಲೆಬಸ್ ಇಂದ ಬಂದಿತ್ತಾ, ಈ ರೀತಿ ಎಲ್ಲ ಕೂಡ ಡೌಟ್ ಇರುತ್ತೆ. ಮತ್ತು ಇನ್ನೊಂದಷ್ಟು ಜನಕ್ಕೆ ಡೌಟ್ ಇರೋದೇನಂದ್ರೆ, ಇವಾಗ ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಫೇಲ್ ಆಗುವಂಥ ಚಾನ್ಸಸ್ ಇದೆ ಒಂದು ಸಬ್ಜೆಕ್ಟು, ಅದಕ್ಕೆ ಏನಾದರೂ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ ಅನ್ನೋದು ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ. ಓಕೆನಾ? ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ರೂಲ್ಸೇ ಇದೆ. ಓಕೆನಾ? ನೀವು 6 ಸಬ್ಜೆಕ್ಟಿಗೆ ಎಕ್ಸಾಮ್ ಬರೀತೀರಾ, 5 ಸಬ್ಜೆಕ್ಟಿಗೆ ನೀವೇನಾದರೂ ಕರೆಕ್ಟಾಗಿ ಬರೆದು ಎಲ್ಲನೂ ಕೂಡ ಪಾಸ್ ಆಗಿದ್ದೀರಾ. ಆದರೆ ಇನ್ನೊಂದು ಸಬ್ಜೆಕ್ಟಲ್ಲಿ, 6ನೇ ಸಬ್ಜೆಕ್ಟಲ್ಲಿ ನೀವೇನಾದರೂ ಇವಾಗ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಒಂದು 35 ಇದೆ, ನೀವು 30 ತೊಗೊಂಡಿದ್ರೆ ಅವರೇ ನಿಮಗೆ ಒಂದು 5 ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ. ಅದನ್ನ ಮೆನ್ಷನ್ ಕೂಡ ಮಾಡ್ತಾರೆ ಮಾರ್ಕ್ಸ್ ಕಾರ್ಡಲ್ಲಿ, ಗ್ರೇಸ್ ಆ್ಯಂಡ್ ಪಾಸ್ಡ್ ಅಂತ. ಓಕೆನಾ? ಆ ರೀತಿ 5 ಮಾರ್ಕ್ಸಿಗೆ ಎಕ್ಸಾಮ್ಷನ್ ಇರುತ್ತೆ. 5 ಮಾರ್ಕ್ಸ್ಗಿಂತ 10 ಮಾರ್ಕ್ಸ್ ಬೇಕು ನಿಮ್ಮ ಪಾಸ್ ಮಾಡೋಕ್ಕೆ ಅಂದರೆ, ಅದಕ್ಕೆ ನಿಮಗೆ ಯಾವ ಥರದ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಲ್ಲ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅದಕ್ಕೆ ಪಾಸ್ ಮಾಡಲ್ಲ. 5 ಮಾರ್ಕ್ಸ್ವರೆಗೂ ಕೂಡ ಎಕ್ಸಾಮ್ಷನ್ಸ್ ಇರುತ್ತೆ ಗ್ರೇಸ್ ಮಾರ್ಕ್ಸ್ ಆಗಿ. ಓಕೆನಾ? ನೆಕ್ಸ್ಟ್ ನೀವೇನಾದರೂ ಒಂದು 90 ತಗೋತೀರಾ, 95 ತಗೋತೀರಾ, ನಿಮ್ಗೆ ಏನಾದರೂ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಅಂತ ನೀವು ಕೇಳಿದ್ರೆ ಕೊಡೋದಿಲ್ಲ ಆ ರೀತಿ. ಓಕೆನಾ? ಇದು ಪಾಸಿಂಗ್ ಮಾತ್ರ ಯೂಸ್ ಮಾಡ್ತಾರೆ. ಮತ್ತು ಈ ವರ್ಷ ಯಾವುದು ಕೂಡ ಔಟ್ ಆಫ್ ಸಿಲೆಬಸ್ ಇಂದ ಕ್ವಶನ್ ಬಂದಿದೆ, ಹಾಗೆ ಗ್ರೇಸ್ ಮಾರ್ಕ್ಸ್ನ ಅನೌನ್ಸ್ಮೆಂಟ್ನ ಮಾಡ್ತಾ ಇದ್ದೀವಿ ಅನ್ನೋದು ಇನ್ನೂ ಕೂಡ ಯಾವುದೇ ಥರದ ಒಂದು ಅಪ್ಡೇಟ್ ಬಂದಿಲ್ಲ. ಗ್ರೇಸ್ ಮಾರ್ಕ್ಸ್ ಅಫಿಷಿಯಲ್ ಆಗಿ ಏನು ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಆ್ಯಸ್ ಆಫ್ ನೌ ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ನೀವು ಯಾರ್ಯಾರು ಬರ್ದಿದ್ದೀರಾ, ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇಲ್ಲ. ಓಕೆನಾ? ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ನ ಮಾಡಿದ್ರೆ ಅಪ್ಡೇಟ್ನ ಮಾಡ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನೋದನ್ನ ಅವ್ರಿಗೂ ಕೂಡ ತಿಳಿಸಿ. ಧನ್ಯವಾದಗಳು.